ಪಿಪ್ಪಲಾದ ಮಹಾದೇವನ ಲೀಲೆ. ದದೀಚಿ ಮುನಿಯು ಮೂಲ ಭೃಗುವಂಶದಿಂದ ಬಂದವನು. ಇವನು ಒಮ್ಮೆ ಕ್ಷುವ ಎಂಬುವನ ಜೊತೆಯಲ್ಲಿ ಯುದ್ಧ ಮಾಡಿ ಆ ಯುದ್ಧದಲ್ಲಿ ವಿಷ್ಣುವೇ ಮೊದಲಾದ ದೇವತೆಗಳನ್ನು ಪರಾಜಯಗೊಳಿಸಿದನು. ಈತನ ಪತ್ನಿ ಸುವರ್ಚೆ ಎಂಬುವಳ ಗರ್ಭಾಂಬುದಿಯಲ್ಲಿ ಜನಿಸಿದವನೇ ಪಿಪ್ಪಲಾದನು. ಈತನ ಲೀಲೆಯು ಅಪಾರವಾದುದು ಹಾಗೂ ಪುಣ್ಯಪ್ರಧಾನವಾದುದು ಸಹ. ಒಮ್ಮೆ ಇಂದ್ರಾದಿ ದೇವತೆಗಳು ವೃತಾಸುರನ ಮೇಲೆ ಯುದ್ಧಕ್ಕೆ ಹೊರಟು ಅವನನ್ನು ಎದುರಿಸಲಾರದೆ ಸೋತು ಹೋದರು. ಹೋಗುವಾಗ ಮಾರ್ಗದಲ್ಲಿ ದದೀಚಿ ಆಶ್ರಮದಲ್ಲಿ ತಮ್ಮ ಆಯುಧಗಳನ್ನಿಟ್ಟು ಬ್ರಹ್ಮನ ಬಳಿಗೆ ಹೋಗಿ ತಾವು ವೃತಾಸುರನಿಗೆ ಸೋತು ಹೋದುದಾಗಿ ತಿಳಿಸಿದರು. ಹಾಗೂ ಆ ರಾಕ್ಷಸನನ್ನು ಗೆಲ್ಲುವುದಕ್ಕೆ ಏನಾದರೂ ಮಾರ್ಗವನ್ನು ತೋರಿಸಬೇಕೆಂದು ಪ್ರಾರ್ಥಿಸಿದರು. ದೇವತೆಗಳ ದೀನತೆಯನ್ನು ನೋಡಿ ಬ್ರಹ್ಮನಿಗೆ ಕರುಣೆಯು ಉಕ್ಕಿ ಬಂದಿತು. ಅವರು ದೇವತೆಗಳಿಗೆ ಪರಿಹಾರ ಸೂಚಿಸುತ್ತಾ, ವೃತಾಸುರನ ದೇಹವು ವಜ್ರಕ್ಕಿಂತಲೂ ಕಠಿಣವು. ನೀವು ಏನಾದರೂ ಉಪಾಯದಿಂದ ದದೀಚಿ ಮುನಿಯ ದೇಹದ ಮೂಳೆಗಳಿಂದ ಶಸ್ತ್ರಗಳನ್ನು ಮಾಡಿಕೊಂಡು ಆ ಶಸ್ತ್ರಗಳಿಂದ ವೃತಾಸುರನನ್ನು ಘಾತಿಸಿದ್ದೇ ಆದರೆ ಅವನು ಸಾಯುವನು, ಬೇರೆ ಪರಿಹಾರವಿಲ್ಲ ಎಂದು ತಿಳಿಸಿದನು. ದೇವತೆಗಳಿಗೆ ಧೈರ್ಯ ಬಂತು. ಅವರು ಬೃಹಸ್ಪತಿಯನ್ನು ಮುಂದು ಮಾಡಿಕೊಂಡು ಮತ್ತೆ ದದೀಚಿ ಆಶ್ರಮಕ್ಕೆ ಬಂದು ಅವರಿಗೆ ಶರಣಾದರು. ದದೀಚಿಯು, ದೈವ ಪುರುಷರೇ, ನನ್ನಿಂದ ಏನಾಗಬೇಕು ಕೇಳಿರಿ ಎಂದರು. ಆಗ ದೇವೇಂದ್ರನು, ಸ್ವಾಮಿ, ನಾವು ವೃತಾಸುರನ ಮೇಲೆ ಯುದ್ಧಕ್ಕೆ ಹೊರಟಿದ್ದೇವೆ. ಆದ್ದರಿಂದ ಶಸ್ತ್ರಗಳನ್ನು ತಯಾರು ಮಾಡಿಕೊಳ್ಳಲು ನಿಮ್ಮ ದೇಹದ ಅಸ್ಥಿಗಳು ಬೇಕಾಗಿವೆ ಎಂದನು. ದದೀಚಿಯ ಪತ್ನಿಯು ನದೀ ತೀರಕ್ಕೆ ಹೋಗಿದ್ದಳು. ಇದೇ ಸಮಯವೊಂದು ದದೀಚಿಯು ದರ್ಬೆಯ ಮೇಲೆ ಮಲಗಿ ತನ್ನ ಪ್ರಾಣವಾಯುವನ್ನು ಹೊರತೆಗೆದು ಅಸುನೀಗಿದನು. ಆಗ ದೇವತೆಗಳು ದದೀಚಿ ದೇಹದ ಅಸ್ಥಿಗಳನ್ನು ಕಿತ್ತು ತೆಗೆದುಕೊಂಡು ಅಲ್ಲಿಂದ ತ್ವರಿತವಾಗಿ ಹೊರಟು ಬಿಟ್ಟರು. ಅವರು ದದೀಚಿ ಮುನಿಯ ಅಸ್ಥಿಗಳಿಂದ ಶಸ್ತ್ರಗಳನ್ನು ತಯಾರಿಸಿದರು. ಮತ್ತೆ ವೃತಾಸುರನ ಮೇಲೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿದರು. ಇತ್ತ ದದೀಚಿಯ ಪತ್ನಿ ಸುವರ್ಚೆಯು ನದಿಗೆ ಹೋಗಿದ್ದವಳು ಆಶ್ರಮಕ್ಕೆ ಬಂದು ನೋಡಿದಾಗ ತನ್ನ ಪತಿಯು ಕೇವಲ ಮಾಂಸದ ಮುದ್ದೆಯಾಗಿರುವುದನ್ನು ಕಂಡು ಮಹಾಪತಿವ್ರತೆಯೂ ಪೂರ್ಣ ಗರ್ಭಿಣಿಯೂ ಆದ ಸುವರ್ಚೆಯು ತನ್ನ ತ್ರಿಕಾಲ ಜ್ಞಾನದಿಂದ ಎಲ್ಲವನ್ನೂ ಅರಿತಳು. ದೇವತೆಗಳ ಕುತಂತ್ರ ಅವಳಿಗೆ ತಿಳಿದು ಹೋಯಿತು. ಅವಳು ದೇವತೆಗಳನ್ನೆಲ್ಲ ಪಶುಗಳಾಗಲಿ ಎಂದು ಶಾಪವಿತ್ತು ತಾನು ಅಗ್ನಿ ಪ್ರವೇಶ ಮಾಡಲು ಮುಂದಾದಳು. ಆಗ ಅಶರೀರವಾಣಿಯು ನುಡಿಯುತ್ತಾ, ಸುವರ್ಚೆ, ನೀನು ಮಹಾಪತಿವ್ರತೆ, ಮೇಲಾಗಿ ಪೂರ್ಣ ಗರ್ಭಿಣಿ. ನಿನ್ನ ಪತಿ ದದೀಚಿಯು ಸತ್ತಿರುವನೆಂದು ತಿಳಿಯಬೇಡ. ಅವನ ತೇಜಸ್ಸು ನಿನ್ನಲ್ಲೇ ಅಡಗಿದೆ. ಶಿವಸಂಭೂತರೂ ಲೀಲಾಮಯಿಯೂ ಆದ ಸುಪುತ್ರನೇ ನಿನಗೆ ಜನಿಸುತ್ತಾನೆ. ಈ ಲೋಕಕ್ಕೆ ಅಂತಹ ಮಹಾಪುರುಷನು ಅವತರಿಸುವುದನ್ನು ತಪ್ಪಿಸಿ ಶಿವನ ಕಣ್ಣಿನಲ್ಲಿ ದೋಷಿಯಾಗದಿರು ಎಂಬ ವಾಣಿಯನ್ನು ಆಲಿಸಿ ಸುವರ್ಚೆಯು ಆತ್ಮಹತ್ಯೆಯ ಪ್ರಯತ್ನವನ್ನು ಬಿಟ್ಟಳು. ಸುವರ್ಚೆಯು ತನ್ನ ಗರ್ಭದಿಂದ ಸುಂದರ ಬಾಲಕನೊಬ್ಬನು ಅವತರಿಸಿದನು. ಈ ಬಾಲಕನು ಮಹಾರುದ್ರನ ಅವತಾರವೆಂದೇ ಸುವರ್ಚೆಯು ಭಾವಿಸಿದಳು. ಅವಳು ಬಾಲಕನನ್ನು ಕುರಿತು, ಮಗು, ನೀನು ಅಶ್ವತ್ಥ ಮರದ ಮೂಲದಲ್ಲಿಯೇ ವಾಸಿಸುತ್ತಾ ಎಲ್ಲರನ್ನೂ ರಕ್ಷಿಸು. ನಾನು ಪತಿಯ ಲೋಕಕ್ಕೆ ಹೋಗಿ ನನ್ನ ಪತಿಯೊಡನೆ ರುದ್ರ ಸ್ವರೂಪನಾದ ನಿನ್ನ ಧ್ಯಾನದಲ್ಲಿಯೇ ಇರುತ್ತೇನೆ ಎಂದು ಹೇಳಿ ದೇಹತ್ಯಾಗ ಮಾಡಿದಳು. ನಂತರ ವಿಷ್ಣು, ಬ್ರಹ್ಮ, ಇಂದ್ರಾದಿ ದೇವತೆಗಳು ಆಗಮಿಸಿ ಶಿವಸ್ವರೂಪಿಯಾದ ಬಾಲಕನನ್ನು ಕಂಡು ಆನಂದಿಸಿದರು. ಅವನಿಗೆ ಪಿಪ್ಪಲಾದ ಎಂದು ನಾಮಕರಣ ಮಾಡಿದರು. ಪಿಪ್ಪಲಾದನು ತನ್ನ ತಾಯಿಯ ಮಾತಿನಂತೆ ಅಶ್ವತ್ಥ ವೃಕ್ಷದ ಮೂಲದಲ್ಲಿ ಇದ್ದು ತಪವನ್ನಾಚರಿಸುತ್ತಿದ್ದನು. ಪಿಪ್ಪಲಾದನು ಈಗ ವೃದ್ಧನಾಗಿದ್ದಾನೆ. ಒಮ್ಮೆ ಈತನು ಪುಷ್ಪಭದ್ರಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನು. ಅಲ್ಲಿಗೆ ಬೃಹದಾರಣ್ಯಕ್ಕೆ ರಾಜನಾದ ತತ್ವರೂಪನೆಂಬವನ ಮಗಳು ಶಿವಸ್ವರೂಪಿಣಿಯಾದ ಪ್ರವೀಣಿ ಎಂಬ ಕುಮಾರಿಯು ಪುಷ್ಪಗಳನ್ನು ಆರಿಸಲು ಬಂದಳು. ಅವಳ ಸೌಂದರ್ಯವನ್ನು ಕಂಡು ವೃದ್ಧನಾದ ಪಿಪ್ಪಲಾದನು ಮೋಹಗೊಂಡನು. ಅರಣ್ಯ ರಾಜನನ್ನು ಕಂಡು, ಅಯ್ಯ, ನಿನ್ನ ಮಗಳನ್ನು ನನಗೆ ಕೊಟ್ಟು ವಿವಾಹ ಮಾಡು. ಇದು ಮಹಾಶಿವನ ಸಂಕಲ್ಪ. ಇದಕ್ಕೆ ತಪ್ಪಿದರೆ ನಿನ್ನ ಸಹಿತ ನಿನ್ನ ಹಿಂದಿನ 7 ಕುಲಗಳಿಗೆ ನರಕ ಪ್ರಾಪ್ತಿಯಾಗುತ್ತದೆ ಎಂದನು. ಅರಣ್ಯರಾಜನಾದ ತತ್ವರೂಪನು ಭಯಪಟ್ಟು ತನ್ನ ಮಗಳು ಪ್ರವೀಣೆಯನ್ನು ಪಿಪ್ಪಲಾದನಿಗೆ ಕೊಟ್ಟು ವಿವಾಹ ಮಾಡಿ ಅವರಿಗೆ ಅನೇಕ ಕಾಣಿಕೆಗಳನ್ನು ಕೊಟ್ಟು ಕಳಿಸಿದನು. ಆ ದಂಪತಿಗಳಿಗೆ 10 ಮಂದಿ ಪುತ್ರರು ಜನಿಸಿದರು. ಪಿಪ್ಪಲಾದನ ಲೀಲೆಗಳು ಅನೇಕ. ಶನಿಕಾಟದಿಂದ ಪೀಡಿತರಾದವರನ್ನು ರಕ್ಷಿಸಿದನು. 16 ವರ್ಷಗಳ ಕಾಲ ಶಿವಭಕ್ತರಾದವರನ್ನು ಶನಿಯು ಪೀಡಿಸಬಾರದೆಂದು ನಿಯಮವನ್ನು ಮಾಡಿ ಶಿವಭಕ್ತರನ್ನು ರಕ್ಷಿಸಿದ್ದಾನೆ.